ಥ್ಯಾಂಕ್ಸ್ ರಾಜು, ವಿನೋದ್ ರಾಜ್ ಸರ್ಗೆ, ಲೀಲಾವತಿ ಅಮ್ಮ ಅವರಿಗೆ, ಮುತ್ತು ರತ್ನ ಮಾಡಿಕೆ ಅಂತ ಹೇಳ್ಬೋದು. ಈಗ ಬೆಳಕು ಬರ್ಬೇಕು, ಅವರು ಇನ್ನೂ ಹೆಚ್ಚಿನ ಪ್ರಚಾರ ಆಗಬೇಕು. ವಿನೋದ್ ರಾಜ್ ಸರ್ಗೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದ ಸಂಘಕ್ಕೆ, ಲೀಲಾವತಿ ಅಮ್ಮನಿಗೆ, ವಿನೋದ್ ರಾಜ್ಗೆ, ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟಕ್ಕೆ. ಹಲೋ, ಹಾಯ್, ನಮಸ್ತೆ, ನಮಸ್ಕಾರ. ಕೀರ್ತಿ ವೆಂಕಟೇಶ್ ಮಾತಾಡ್ತಾ ಇರೋದು. ಮತ್ತು ನಮಸ್ಕಾರ ವಿನೋದ್ ರಾಜು ಹಾಗೆ ತಾಯಿಯವರಿಗೆ. ಹೇಳ್ಕೊಂಡ್ರೆ ಯಾರು ನಮ್ಮ ಕರ್ನಾಟಕದಲ್ಲಿ ನಮ್ಮ ವಿನೋದ್ ರಾಜ್ ಅಂದ್ರೆ ಯಾರು ಅಂತ ದೊಡ್ಡ ಮೊದಲು ಅವ್ರಿಗೆ ಗೊತ್ತಾಗೋದು ಫುಲ್ ಡ್ಯಾನ್ಸರ್. ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅಮ್ಮ ಅವರು ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದಾರೆ, ನಮಗೆ ಪರಿಚಯ ಮಾಡಿಸಿದ್ದಾರೆ. ಅವ್ರನ್ನ ಇವಾಗ ನಾವು ಇವತ್ತು ಹುಟ್ಟು ಹಬ್ಬದಿದೆ ಅಮ್ಮ ಅವ್ರದ್ದು. ಅವ್ರ ನೆನೆಯಕ್ಕೆ ನಾವು ಬಂದಿದ್ದೀವಿ. ಎಲ್ಲ ನಮ್ಮ ಕಲಾವಿದ ಸಂಘದಿಂದ ಬಂದಿದ್ದೀವಿ. ಅವ್ರನ್ನ ನೆನೆಯಕ್ಕೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಿ ಮತ್ತೊಮ್ಮೆ ಪುಣ್ಯಾತ್ಮಕಿ ಎಷ್ಟು ಕಷ್ಟಪಟ್ಟವ್ರೆ ಅಂತ ಅವ್ರ ತಾಯಿಗೆ ಗೊತ್ತು. ನಾವಿವತ್ತೆಲ್ಲ ಖುಷಿಯಾಗಿ ಬಂದು ಭಾಳ ಹ್ಯಾಪಿ ಆಗಿದ್ದೀವಿ. ಊಟ ಮಾಡ್ಕೊಬಿಡ್ತೀವಿ. ಹಳ್ಳಿಗೂ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಯೂಟ್ಯೂಬು ಪತ್ರಿಕೆಗಳಲ್ಲಿ ನೋಡಿ ಖುಷಿ ಪಡ್ತೀವಿ. ಆದರೆ ಇವರು ತುಂಬ ಚಿಕ್ಕ ವಯಸ್ಸಲ್ಲಿ ಮಗುನ ಮಲಗಿಸ್ಬಿಟ್ಟು ಶೂಟಿಂಗ್ ಹೋಯ್ತಿದ್ದು ಮಾತಾಯಿ 10 ಪೈಸಕ್ಕೂ ಆಗ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಅವ್ರು ಒಳ್ಳೆ ಗುಣಕ್ಕೆ ಒಳ್ಳೆ ಮಗ ಮುತ್ತಂತ ಮಗ ಹುಟ್ಟಿದ್ದಾರೆ. ವಿನೋದ್ ರಾಜ್ಗೆ, ಲೀಲಾವತಿ ಅಮ್ಮನಿಗೆ. ಅಧ್ಯಕ್ಷ ಮಾತಾಡ್ತಾರೆ ಕರ್ನಾಟಕ ಸೆಕ್ರೆಟರಿಯಾಗಿ ನಾವೆಲ್ಲರೂ ಇವತ್ತು ಅಮ್ಮವರ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ತಾಯಿ ಮಗ ಸಂಬಂಧ ಹೇಗಿರುತ್ತೆ ಅಂತೇಳಿ ನಮ್ಮ ವಿನೋದ್ ಸರ್ನ ನೋಡಿ ಕಲಿಬೇಕಾಗಿದೆ. ಈ ಸಮಾಜ ಕಲಿಬೇಕಾಗಿರೋದು ಇವ್ರನ್ನ ನೋಡಿ ಕಲಿಬೇಕು. ಮಕ್ಕಳುಗಳು ತಾಯಿ ಯಾವ ರೀತಿ ನೋಡ್ಕೋಬೇಕು, ತಾಯಿ ಮಗುನ ಯಾವ ರೀತಿ ನೋಡ್ಕೋಬೇಕು, ಎಂಥ ಒಂದು ಕಷ್ಟದಲ್ಲೂ ಒಂದು ಜೋಗುಳ ಹಾಕೊಂಡು ಒಂದು ತಾಯಿ ಒಂದು ಚಿತ್ರವನ್ನು ಅಭಿನಯಿಸಿ ಅದರಿಂದ ಮಗುನ ಸಾಕಿ ಇವತ್ತು ಒಂದು ಸಮಾಜದಲ್ಲಿ 10 ಜನಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಗುಣ ಇವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಆ ತಾಯಿಯ ಭಾಗ್ಯ ಇವ್ರಿಗೆ ಖಂಡಿತವಾಗ್ಲೂ ಇವ್ರ ಆಶೀರ್ವಾದ ಎಲ್ಲ ಚಿತ್ರಗಳನ್ನು ಇರಬೇಕು. ಹಾಗೂ ಇವರಿಂದ ತುಂಬ ಜನ ಕಲಾವಿದರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾನು ನಮ್ಮ ಪೋಷಕ ಕಲಾವಿದರ ಸಂಘದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೂ ಒಂದ್ಸರಿ ಹೇಳ್ತೀನಿ, ಈ ಸಮಾಜದಲ್ಲಿ ಈಗ ಮಕ್ಕಳು ತನಗೆ ಅನಾಥಾಶ್ರಮ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಇದನ್ನ ನೋಡ್ಬೇಕು. ವಿನೋದ್ ಸರ್ ಅವ್ರ ಲೈಫ್ ಸ್ಟೋರಿನ ನೋಡಿ ತಾಯಿನ ಯಾವ ರೀತಿ ನೋಡ್ಕೊಬೇಕು, ಮಗ ಅದು ಸತ್ತ ಮೇಲೆ ಯಾವ ರೀತಿ ತಾಯಿನ ನೆನೆಸ್ಕೊಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಈಗಿನ ಸಮಾಜ ಕಲಿಬೇಕು ಅಂತೇಳಿ ನಾನು ಸಮಾಜಕ್ಕೆ ಒಂದು ಸಂದೇಶ ಕೊಡೋಕ್ಕೆ ನಾನು ಇಷ್ಟ. ಲೀಲಾವತಿ ಅಮ್ಮವ್ರಿಗೆ